ಇನ್ನೇನವ ಏನಂತ ಹುಡುಗ? ಅಯ್ಯೋ ಏನಂದದು ಒಪ್ಕೋದು ಕಣವ. ಅದ್ರ ಜೊತೆಗೆ ಜೊತೆಗೆ ಒಬ್ಬ ಐತಿಲ್ವಾ ಒಂದು ಪೆಂಡು ಅನ್ಕೊಂಡು ಅವನು ನಮ್ಮ ಕವಿತನ್ನುವೇ ಮಾಡ್ಕೊಟ್ಟಾರ ಅಂತ ಕೇಳ್ತಿದ್ದ ಕನಕ. ಅಯ್ಯೋ ಸುಮ್ಮನಿರು, ಇದಾಗಲಿ ಮೊದಲು ಇದಕ್ಕೆ ರೂಮ್ ಸಂಕಟ ಕುಂತದೆ. ಈಗ ಅವಳು ಬೇರೆ ಏನು ಇನ್ನೂ ಒಂದು 3-4 ವರ್ಷ ಅವಳು ಮಾಡಕ್ಕಿಲ್ಲ ಕಣ. ವಾ ಮೊದ್ಲು ಇದಾಗಲಿ ಸುಮ್ಕಿರವ, ಅವಳಿಗೆ ಏನು ಓದ್ತಾವಳೆ, ಓದ್ಲಿ ಇನ್ನೂ 2 ವರ್ಷ ಬೇಡ ಕಣ. ಅಕ್ಕ ಅಚ್ಚುಕಟ್ಟಾಗಿದ್ದಾರಂತೆ ಕನಕ, ಮನೆ ಕಡೆ ಎಲ್ಲ ಜೋರಾಗಿದ್ದಾರಂತೆ. ಆಮೇಲಿಂದ ಒಯ್ದು ಅವ್ರ ಮನೆ ಒಂದು ಕಾರು ಮನೆ, ಆಮೇಲಿಂದ ನಂಜನ್ ಕೊಡ್ತಾವೆ 10 ಎಕರೆ ಜಮೀನು. ಆಮೇಲೆ ಹುಡುಗಿಗೆ ಅಂತ 150-200 ಗ್ರಾಮ್ ಚಿನ್ನ ಮಾಡಿಸಿ ಮಾಡಿದಾರಂತೆ ಕನಕ. 200 ಗ್ರಾಮ್ಸ್ ಕಂಟ್ಲುವೆ ಒಬ್ಬನೇ ಮಗನಂತೆ, ಇನ್ನಿಲ್ಲ ಮುಂದಿಲ್ಲ. ವಾ ಅಂತ ದೊಡ್ಡಸ್ಗೆ ಸವಾಸವೇ ಬೇಡ ಸುಮ್ಕಿರು. ಈಗ ಆಲೆ ನೋಡಾಯ್ತು ಕವನನ್ಗೆ ಮೊದಲು ನೋಡಿದ್ದವರು ಹಿಂಗೆ ಹೇಳ್ಕೊಂಡು ಕೊನ್ಗೆ ಹೆಂಗಾಯ್ತು ಹೇಳು. ಅವ್ರ ಸವಾಸನೇ ಬೇಡ ಸುಮ್ಮನಿರವ. ಅಲ್ಲ ಕಣ್ಮವ, ಯಾರೋ ಒಬ್ರು ಹಂಗಿದ್ಬಿಟ್ರೆ ಎಲ್ಲ ಹಂಗಿದ್ದಾರ. ನಮ್ಮ ಗಿರೀಶನ್ನು ನಾನು ವಿಚಾರಿಸ್ದೆ, ಅವನು ಹೋದ್ಮೇಲೆ ಫೋನ್ ಮಾಡಿ ಭಾಳ ಶ್ರೀಮಂತರು, ಕೆಲಸಕ್ಕೆ ಬರೋಂಗಿಲ್ಲ ಅವನು, ಇವನಿಗಿಂತ ದೊಡ್ಡ ಕೆಲಸ ಅಂತೆ, 50,000 ಸಂಬಳವಂತೆ ಅವ ಇದನ್ಗೆ ಬರೋಂಗಿಲ್ಲ. ಆ ಪಾರ್ಟಿ ಓದವನೇ ಮನೇಲಿ ಕೂತ್ಕೋಬೇಕಲ್ಲ ಅಂತ ಬತ್ತಿರೋದು ಕನತೆ. ಅವ್ರಿಗೆ ಏನು ದೊರದಿಲ್ಲ, ಒಬ್ಬನೇ ಮಗ ಬೇಕಾದಷ್ಟು ಅದೇ ಮಾಡಿದ್ರು ಏನು ಲಾಸ್ ಇಲ್ಲ ಅಂತ ಅಂತಿದ ನಮ್ಮ ಗಿರೀಶ್ನೇ. ಭಾಳ ಜೋರಾಗಿದ್ದಾರಂತೆ ಮನೆ ಕಡೆಗೆಲ್ಲವ, ಒಬ್ಬನೇ ಮಗ ಅನ್ಕೊಂಡು ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದ್ದದಂತೆ. ಹಂಗಂತಾರೆ ಕಣವ, ಈಗ ನಮ್ಮ ಕೈಲಿ ಬೇಡವಾ? ಅದಕ್ಕೆ ಅವರಿಬ್ಬರೇ ಮಾತಾಡ್ಕೊತಿದ್ರು, ಒಪ್ಕೊಂಡ್ರೆ ಒಂದೇ ಚೌಟ್ರಿಲಿ ಖರ್ಚಾಕ್ಬಿಡ್ಬೇಕಾರೆ ನಾವು ಅವರಿಬ್ರು ಸೇರ್ಕೊಂಡು ಮಾಡ್ಕೊತೀವಿ ಅಂತ. ಚೌಟ್ರಿಲಿ ಮಾಡಕ್ಕೆ ಹೋಗ್ಬಿಟ್ರೆ ನಾವಿಲ್ಲಿ ಲಾರಿ ಪಾರಿ ಅನ್ಕೊಂಡು ಮಾಡೋಕ್ಕದ ಸುಮ್ಕಿರು. ಈಗ ಲಾರಿ ಮಾಡ್ತೀವಿ ಅಂದ್ರೂ ಚೌಟ್ರಿಗೆ 50,000 ರೂಪಾಯಿ ದುಡ್ಡು ಬೇಕು ಹೇಳ್ತಾರೆ. ನಾನು ಅದೇ 50,000 ಇದ್ರಲ್ಲಿ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಹೆಂಗೋ ಮಾಡಿ ಕಳಿಸ್ಬೋದು. ಅಯ್ಯೋ ಆಂಟಿ, ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದು ಅವ್ರ ಮನ್ಸಲ್ಲಿ ಬರೋಕಿಲ್ಲ. ಅವ್ರಿಗೆ ಯಾಕೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡಿ. ಏನು ಯಾಕಿಲ್ಲಿ ನಾನು ಮಾತಾಡೋದೆ ಕೇಳಿಸ್ಕೊತ ನಿಂತಿದ್ದೀಯ ನೀನು? ಹಾಂ ಆಗ್ತೀನಿ ಬಿಡತ್ತದೆ, ಇಲ್ಲೇನು ಕೆಲಸ ನಿನ್ಗೆ ದೊಡ್ಡವ್ರು ಮಾತಾಡಾಗ? ಅಲ್ಲ ಕಣಪ್ಪ, ಅಚ್ಚುಕಟ್ಟಾಗಿ ಮನೆ ಕಡೆ ಚೆನ್ನಾಗವ್ರೆ ಜೋರಾಗವ್ರೆ ಅಂದರೆ ಮಾಡಬೇಕು ತಾನೇ. ಅದೇ ಕಂಗಡೀರಿ ನೀವು ಎಲ್ಲನೂ ಅವ್ರೆ ಹಾಕೊಂಡು ಮಾಡ್ಕೊತೀವಿ ಅಂದರೆ. ಓಹೋ ಇವಳಿಗೆ ಆ ಥರ ಬಿಟ್ಟದೆ ಮದುವೆ ಆಗಕ್ಕೆ ಇವಳಿಗೆ? ಆ ಥರ ಅಂತಲ್ಲ, ಅಚ್ಚುಕಟ್ಟಾಗಿರೋರು ಬಂದಾಗ ಆಗ್ದಾನೆ ಇನ್ನೇನು ಎಂತೆಂತ ಎರವ ಮಾಡ್ತೀರಿ ನೀವು. ಅವ್ರಿಗೆ ಆಗ್ಬಿಟ್ಟು ಕಷ್ಟ ಅನ್ಬೋಸನ್ ನಾನು. ಊಟದ ಮನೆಯಲ್ಲವು ನೆಮ್ಮದಿ ಇಲ್ಲ, ಓದೋರ್ ಮನೇಲಿ ಅವ್ರು ನೆಮ್ಮದಿ ಇರ್ಬೇಕು ತಾನೆ. ಓ ಪರವಾಗಿಲ್ವಲ್ಲ, ಸುಮಾರಾಗಿ ಇದೆಯಾ ನೀನುವೆ? ಅಲ್ಲ ಕಲೆ ಕವಿತಾ, ನಾವು ಮಾತಾಡ್ತೇಲ್ವಾ, ನೀನು ಯಾಕೆ ಮಧ್ಯಕ್ಕೆ ಮುಗ್ ತೋರ್ಸ್ಕೊ ಬಂದಿಯ ನೀನು? ಓ ಪರವಾಗಿಲ್ಲ ನೀನುವೆ. ಇಲ್ಲಕ್ಕ ಸುಮ್ಕಿರಂಟಿ ನಿಮ್ಗೆ ಗೊತ್ತಾಯ್ಕಿಲ್ಲ ಕಣ. ಇವ್ರಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಕಣ. ಇವ್ರಂಗೆ ಕೂಲಿ ಮಾಡ್ಕೊಂಡು ಹುಣ್ಣಾರ್ಗೆ ಮದುವೆ ಮಾಡಬೇಕು. ಅಚ್ಚುಕಟ್ಟಾಗಿ ರಾಣಿ ಹೆಂಗಿರೋರ್ಗೆ ಎಲ್ಲಿ ಮಾಡಾಕತ್ತದ ಇವರು? ಅಲ್ಲ ಅವ್ರು ಏನು ಕೇಳಕ್ಕಿಲ್ಲ, ಅಚ್ಚುಕಟ್ಟಾಗಿ ಮನೆ ಕಡೆ ಅವರೇ ಮಾಡ್ಕೊತೀವಿ ಅಂದಮೇಲೆ ಮಾಡೋಕ್ಕೇನು ಹೆಂಗೆ ಆಡ್ತಾರೆ ನೋಡು ಮತ್ತೆ. ಅವರೇ ಮಾಡ್ಕೊಂಬಿಡ್ತಾರೆ ಅವರೇ. ನಮ್ಗೇನು ಖರ್ಚಿರಕ್ಕಿಲ್ಲ, ಮಡಿಕೊಂಡು ಕೂತಿದ್ದಾವ. ಈಗ ಅಕ್ಕನ ಮದುವೆ ಮಾಡೋಕ್ಕೆ ಕಷ್ಟ ಹತ್ಕೊಂಡು ಕೂತದ ನಮಗೆ. ಓ ಹೊಳೆ ಆಡೋದು ನೋಡು, ಇನ್ನೂ 2 ವರ್ಷ ಮದುವೆ ಮಾಡೋಕ್ಕಿಲ್ಲಕಂತ ಹೋಗು ನಿನ್ನ. ಏನು ಮದುವೆ ಆಗಬೇಕು ಅಂತ ಕುಣಿತದ ನಾನು. ಅಚ್ಚುಕಟ್ಟಾಗಿರಾಗ ಬಂದ್ರಲ್ಲ ಅಂತ ಅಷ್ಟೇ ಆಸೆ ಮಾಡಿದ್ದು. ಎಲ್ಲೋಗಿರು ಯಾರು ಆಸೆ ಮಾಡ್ತಿದ್ದವರು? ನಿಮ್ಮಂಗೆ ಗತ್ಕೆಟ್ಟೋಗಿರೋದು ಮಾಡಿ ಊಟದ ತಗೊಂಡು ನೆಮ್ಮದಿ ಒಂದು ನಮಗೆ ಬೇಕಾದ ಸೋಕೆ ಮಾಡಿಲ್ಲ ನಾವು. ಓಹೋ ಹಂಗೆ ನಿನ್ಸ್ಬಿಟ್ಟಿದಾರೆ ನಿನ್ನ ಮಕ ಸೇರ್ಸೋಳ್ಬಿಡ್ತೀನಿ ನಿನಗೆ. ಓಹ್ ಏನು ಕಮ್ಮಿ ಆಗಿದ್ದದವ ನಿನಗೆ? ಏನು ಕಮ್ಮಿ ಆಗಿದ್ದದು? ಬರ್ತಡೆಗೆ 5,000 ರೂಪಾಯಿ ಖರ್ಚು ಮಾಡಿಸ್ದೆ. ಅದೇನೇನೋ ಬಿರಿಯಾನಿನೇ ಬೇಕು, ಕಬಾಬೇ ಬೇಕು ಅಂತ ಮಾಡಿಸ್ದೆ. 1 ಐಕ್ಳು ಊಟ ಮಾಡ್ದಂಗೆ ಹೋದು. ಏನು ಕಮ್ಮಿ ಆಗಿದ್ದದು ನಿನಗೆ? ತಿರ್ಗಾ ಮಾತಾಡ್ತೀಯಲ್ಲ? ಇಲ್ಲ ಎಲ್ಲ ಜಾಸ್ತಿನೇ ಆಗಿರೋದು. ಏನು ಕಮ್ಮಿ ಆಗಿರೋದು ನನಗೆ? ಏನು ಎಲ್ಲಾನು ಹೆವಿ ಆಗ್ಬಿಟ್ಟದೆ. ನೀನು ಚೆನ್ನಾಗಿ ಮಾತಾಡ್ತೀಯ ಕಲೆ ನೀನು. ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ನೀನಕ್ಕೆ ಮುದ್ದೆಗೆ ಬಂದೀಯ ನೀ ನನಗೆ ಹೋಗೋಳಿಕೆ? ನೀನು ಹಿಂಗೆ ಬಾಯ್ ಮಾಡಿದ್ರೆ ಆಯಿತು ನೀನು. ಅವರು ಏನೋ ಒಳ್ಳೆ ಮಕ್ಕಳು ಅಂದಿದ್ದಕ್ಕೆ ಒಪ್ಕೊಂಡಿರೋದು ಮದುವೆ ಮಾಡ್ಕೊಳಕ್ಕೆ. ಹಿಂಗೆ ಬಾಯ್ ಮಾಡ್ತಾರೆ ಅಂದರೆ ಒಪ್ಕೊಂಡಾರ? ಇರೋದು ಮಾತಾಡ್ಬಿಟ್ರೆ ಬಾಯಿ ಜಾಸ್ತಿ ಅಂತ ಅಲ್ವಾ ನಿಮಗೆ? ಇರೋದು ಮಾತಾಡ್ಬಿಟ್ರೆ ಅಷ್ಟೇ ಕ್ಯಾಣ, ಯಾರಿಗಾದ್ರು ಅಷ್ಟೇ ತಾನೇ. ಅಲ್ಲಿ ಎಷ್ಟು ಮಿಕ್ಮಿರಿ ಮಾತಾಡಿಯ ನೀನು ಸರಿ ಅದೊಳು ನೀನು. ಹೋಗು ನಾವು ಮಾಡಕ್ಕಿಲ್ಲ ಮತ್ತೆ ಹೋಗು. ಅದಕ್ಕೆ ಆಚೆ ನಿಂತ್ಕೊಂಡು ಮಾತಾಡ್ತಿದ್ದ ಅಂದ್ಬಿಟ್ಟು ಅವತ್ತು ಬಂದಿಸ್ಲೇ ಅವ್ರು ಏನು ಅನ್ಕೊಳಕ್ಕಿಲ್ವಿ ಅಂತ ಚಂಗ್ಲೈಕ್ಳು ಅನ್ಕೊಳಕ್ಕಿಲ್ವಾ? ಇವತ್ತೆಲ್ಲ ನಾಳೆ ದಿವಸಕ್ಕೆ ಕುಯ್ತಾರೆ ಗೊತ್ತಾ? ಇವತ್ತೇನೋ ಮದುವೆ ಮಾಡ್ಕೊಳಗಂಟ ಹಂಗೆ ಆಡ್ತಾರೆ, ನಾಳೆಗೆ ಮಾತಾಡ್ತಾರೆ. ಮಾತಾಡಕ್ಕೆ ಬಂದ್ಬಿಡ್ತಾರೆ ಎಲ್ಲನೂ. ಬಾಯ್ ಮುಚ್ಕೊಂಡು ಒಳಗೆ ಹೋಗು ನೀನು, ಜಾಸ್ತಿ ಮಾತಾಡ್ಬೇಡ ನೀನು. ನೋಡವ ಮಾಡಿದ್ರಲ್ಲಿ ಮಾಡಿ ಅನುಕೂಲ ಆಗವ್ರೆ ಅಂತ ಅಂದ್ರು ತಾನೆ. ಮಾಡಿದ್ರಲ್ಲಿ ಮಾಡಿಲ್ದ ನನ್ನ ಮದುವೆನೇ ಹಾಕಿಲ್ಲ ನಾನು. ಪರವಾಗಿಲ್ಲ ಹೋಗು, ಏನು ಆಗದಾರ ಸಿಕ್ಕಿಲ್ಲ. ಅಲ್ಲ ಇದಕ್ಕೇನು ಕೇಳಿ ಬಂದಿರೋದು? ಇದಕ್ಕೆ ನಮ್ಮ ಕಷ್ಟ ನಮಗೆ. ಈಗ ಹೆಣ್ಣಿಗೆ ಹೆಂಗಪ್ಪ ನೀರ್ಕ್ ಮಾಡವು ಅನ್ನೋದು ಆಗ್ಬಿಡ್ತದೆ. ಇದು ಬಂದಿರೋದು ನೋಡು ಮಾಲಾಗ್ರುವ. ಅಲ್ಲ ಹಿಂಗೆ ಅರ್ಥ ಕುಂತಾಳಲ್ಲ ಇವಳು. ಸರಿ ಕಂದ್ಬಿಡು. ಯಾಕೆ ನನ್ನ ಮಾತ ಕೇಳು ಸುಮ್ಮನೆ ತಗೆ. ಅವಳು ಇಷ್ಟ ಆಗವಳೆ, ಸುಮ್ಮನೆ ಮಾಡ್ಬಿಡಿ ತಗೆ. ಅಲ್ಲ ಕಲೆ ಉರ್ಮಿಳ, ನೀನೇನೋ ಹೇಳ್ತೀಯ ಮಾಡು ಅಂತವ ಕೈಲಿ ಮಡಿಕೊಂಡು ಕೂತಿದ್ದಾವೆ ಬಂಡವಾಳ. ನಿನಗೆ ಎಷ್ಟು ಹೇಳ್ತಲ್ಲ, ನಿನಗೆ ಅರ್ಥನೇ ಆಯ್ತಲ್ಲ ನಿನ್ಗೊಂಚೂರುವೆ. ಎಲ್ಲಿ ಆರಂಭ ಮಾಡೋದು? ಆರಂಭ ಕೈಗೆ ಹತ್ತುತ್ತಾ? ಇಲ್ಲ ನಮ್ಮ ಹೆಸ್ರುಗಳೆಲ್ಲ ಬೇಕನೋ ಮಾರಾಕ್ಬಿಟ್ಟೆ ಮಾಡೋದು ಅನ್ನಂಗಿದ್ದದ. ಏನು ಕಾಸು ಯಾರು ಕೊಟ್ಟರು ಹೇಳು?
ಪಟೇಲಪ್ಪಂತವ್ ಕೆಲಸ ಕಾಸಿಗೆ ಸಿಸ್ಕೊಂಡ್ರೆ ಹುಷಾರಿಲ್ದ ಹೋಗ್ಲಿ ಅವ್ರು ಕರ್ದಾಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕಾಸು ಕೊಡಿ ಅಂತ ಗಂಟೆಲೆ ನಿಂತ್ಕೊತಾನೆ. ಎಲ್ಲಿ ತರೋದು ಆಮೇಲೆ ಏನು ಇವಕ್ಕೇನು ಮಕ್ಕದ್ಮೇಲೆ ಕಣ್ಣಿಲ್ವ ಮುಡಿಯೋಕೆ ನಮ್ಗೆ ಹಿಂಗೆ ಹೊಟ್ಟೆ ಉರ್ಸ್ ಮಟ್ಟೆ ಕಟ್ತಾವ ಹೆಂಗೆ. ಅಯ್ಯೋ ಕಂಡಿದ್ದವ ಸುಮ್ಮನಿರಕ ಮಕ್ಳಿಗೆ ಏನು ಗೊತ್ತು, ಏನು ಗೊತ್ತಿಲ್ದಾನೆ ಹೆಂಗೆ ಬೊಗಳ್ತಾ ಇದ್ದಾಳೆ. ಅಲ್ಲ ಇವಳಿಗೆ ಯಾಕೆ ಅಂತ ಮಾಡೋರು ನಮ್ಗೆ ಗೊತ್ತಿಲ್ವಾ ಮಾಡೋರು ಹೆಂಗಂತವಳು ನೋಡು. ಕಾಣಕನವ ಇವತ್ತಿನ ಕಾಲದ ಮಕ್ಳನ್ನ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಇವಳನ್ನ ಸೋಕೆಗಿರೋರು ಮಾಡಿಲ್ಲ ಅಂದ್ರೆ ಅವಳು ಒಂದು 4 ದಿಸ್ಲು ಬಳಕಿಲ್ಲ ಅನುಕೂಲವಾಗಿದ್ದಾರಂತೆ. ಒಬ್ಬನೇ ಮಗ ಕೂತ್ಕೊಂಡು ಯೋಚನೆ ಮಾಡಿ ಮಾತಾಡ್ಕೊಳ್ಳಿ ಗಣ್ಣು ಇಡ್ತೀವಿ. ಮಾತಾಡ್ಕೊಂಡು ಯಾವ್ದಾರು ಒಂದು ತೀರ್ಮಾನಕ್ಕೆ ಬನ್ನಿ. ಅಯ್ಯೋ ಕೇಳಿ ಆಂಟಿ ಅವತ್ತೇ ಹೇಳ್ಬಿಟ್ಟೆ ಓದ್ನಲ್ಲ ಅವತ್ತು ಬಂದು ನೋಡಿದ್ರಲ್ಲ ಅವತ್ತು ಆ ಗಂಟೆಲೇ ಹೇಳ್ದೆ ಹುಡುಗಿ ಅದು ಚೆನ್ನಾಗದೆ ನಾವು ಮಾಡ್ಕೊತೀವಿ ಕೇಳಿ ಅಂತವ. ನಾನು ಹೆಂಗೆ ಮಕ್ಕಳ ಮೇಲೆ ಕಂಡಿಲ್ವ ನನಗೆ, ನಾನು ಹೆಂಗೆ ಕೇಳನೆ ಅದಕ್ಕೆ ನಾನು ಸುಮ್ಮನಿದ್ದು ಕೇಳ್ದಾನೆ. ಈಗ ವಾತಾರೇನು ಫೋನ್ ಮಾಡಿದೆ, ರಾತ್ರಿನೂ ಫೋನ್ ಮಾಡಿದೆ. ರಾತ್ರಿ 10:30 ಆಗಿತ್ತು. ಆಗ ಫೋನ್ ಮಾಡಿತ್ತು ಆಂಟಿ ಕೇಳಿದ್ರಂಟಿ ಅಂತ. ಅದಕ್ಕೆ ಬೆಳಿಗ್ಗೆ ಕೇಳ್ತೀನಿ ಕಣಪ್ಪ ಅಂದೆ. ವಾತಾರ ನಾನು ಭಂಗ ಮಾಡ್ತಿದ್ನಲ್ಲ ಅದು ಇದು ಕೆಲಸ ಇತ್ತು, ನೀರು ಬಿಟ್ಟಿರು ನೀರು ಹಿಡಿತಿದ್ನಲ್ಲ ಬರ್ನಿವಲ್ಲ ತಿರ್ಗಾ ಮಾಡ್ದೆ ಹೋಗಿದ್ರಂಟಿ ಅಂತ. ಆಗ ತಡಪ್ಪ ಹೋಯ್ತೇವನಿ ಈಗ ಅಂದ್ಬಿಟ್ಟು ಹಂಗೆ ಬಂದೆ ಕೇಳ್ಕೊಂಡು ಹೋಗೋದ ಅಂದ್ಬಿಟ್ಟು. ಸದ್ಯಕ್ಕೆ ಸುಮ್ಮನಿರವ, ಅದರಿಂದ ಆ ಥರ ಆಗಿಲ್ಲ ಅವಳಿಂದ. ಈಗ ಮೊದಲು ಇದನ್ನ ಹೆಂಗಾರು ನಿಯತ್ ಮಾಡಿದ್ರೆ ಆಯ್ತದೆ. ಅಣ್ಣ ನನ್ನ ಮಾತಾ ಕೇಳು, ಮಾಡೋದು ಮಾಡ್ತೀರಿ. ಇನ್ನೊಂದು ದಾರೆ ಸೀರೆ ತಂದ್ಬಿಟ್ಟು ಇನ್ನೊಂದು ಸಟ್ಟ ಬಟ್ಟೆ ತಂದ್ಬಿಟ್ಟಕ್ಕೆ ದೇವಸ್ಥಾನದಲ್ಲಿ ಚಿತ್ರ ಪತ್ರ ಅಂದ್ರೆ ನಿಮಗೂ ಖರ್ಚಾಯ್ತದೆ. ದೇವಸ್ಥಾನದಲ್ಲಿ ಇಬ್ಬರು ದಾರೆ ಊದ್ ಕಳಿಸಿ ಅವ್ರು ಕರ್ನಾರೆ ಮಾಡಿದ್ರು ಮಾಡಲಿ ಮಾಡ್ದಾರಿರ್ಲಿ. ಅಯ್ಯೋ ಅವ್ರು ಮಾಡ್ದಾರಿರ್ಲಿ ಅವ ನಮ್ಗಂತೂ ಸಾಕಾದಂಗೆ ಆಗ್ಬಿಟ್ಟದೆ ಕಣ್ಣೂರ್ ಮೇಲೆ. ಅದ್ರ ಮಧ್ಯದಲ್ಲಿ ಇವು ಮಾತಾಡೋ ಮಾತುಗಳು ಎದಗ್ತಿವ್ದಂಗೆ ಹೆಂಗೆ ಮಾತಾಡ್ತವೆ ನೋಡು. ಆಕ ಐಗಳು ಕಂಡಿದ್ದವ ಸುಮ್ಮನಿರು. ಮಕ್ಳು ಮತ್ತೆಲ್ಲ ಬೇಜಾರು ಮಾಡ್ಕೊಬೇಡ ನೀನು. ಸಣ್ಣೋಳ ಮಕ್ಳು ಹುಟ್ಟಿದ್ರು ಹೊಟ್ಟೆಲಿ ಒಳ್ಳೆ ಮಕ್ಳು ಹುಟ್ಟಬೇಕು, ಇಲ್ದ ಹೋದ್ರೆ ನರ್ಕ. ಸುಮ್ಮನಿರತ್ತಾಗೆ ಆಯ್ತು, ಸುಮ್ಮನಿರಕ್ಕೆ ಬೇಜಾರು ಮಾಡ್ಕೋಬೇಡ. ಇನ್ನೇನು ಬೇಜಾರಾಕಿಲ್ವ ಹಿಂಗೆಲ್ಲ ಆಡಿದ್ರೆ ಎಲ್ಲ ನಮ್ಮ ಮನೆ ಬರೋ ಸುಮ್ಮನಿರು. ಆಯ್ತು ಸುಮ್ಮನಿರಕತ್ತಾಗೆ ನೀನು ಇನ್ನೇನು ಮಾಡಿಯೇ. ಸರಿ ಕನಕ ಆಯ್ತು, ಅದೇನು ನೋಡು ಮತ್ತೆ. ಸರಿ ಕಣವ ಆಯ್ತು, ಮಾತಾಡ್ಕೊಂಡು ನಾವು ಯಾವ್ದಕ್ಕೂ ಹೇಳ್ತೀವಿ ಬಿಡು. ಯಾವ್ದಕ್ಕೂ ಹೇಳು. ಅವರು ಫೋನ್ ಮಾಡಿದ ಗಿರೀಶ್ ಅವ್ರ ಮನೆನೂ ನಮ್ಮ ಅತ್ತಿಗೆ ನಮ್ಮ ಅಣ್ಣನೂ ಯಾವಾಗ ಬಂದವ್ರು ಗಂಡು ಮನೆ ನೋಡಕ್ಕೆ ಅಂತ. ಆಷಾಢ ಅಲ್ವಾ ಮುಗಿಲಿ ಸುಮ್ಕಿರವ, ಆಷಾಢ ಮುಗಿದ್ಮೇಲೆ ಹೋಗಾಯ್ತದೆ. ಹಂಗೆ ಮಾಡ್ಮವ ಮತ್ತೆ. ಆಷಾಢ ಮುಗಿಲಿ, ನಾನು ಹಂಗೆ ಅಂದೆ ಆಷಾಢ ಮುಗಿಲಿ ಸುಮ್ಕಿರಿ ಅಂತ. ಆಷಾಢ ಅಲ್ವಾ ಈಗ ಮುಗಿಲಿ ಸುಮ್ಮನಿರು. ಯಾಕೆ ಆ ಥರ ಇನ್ನೊಂದು ವರ್ಷ ಅವಳು ಓದೋದದ್ದೇ ತಳಾಕ್ ಮಾಡೋಕ್ಕಾಯ್ತದೆ. ಸುಮ್ಮನಿರ್ತಾಯಿ. ಸುಮ್ಮನೆ ನಾವು ಆ ಥರ ಮಾಡ್ಕೊಂಡು ಹಂಗೆ ಇದು ಮಾಡೋಕ್ಕಾಯ್ತಿಲ್ಲ. ನಾವು ಯಾರ್ಯಾರು ತವ್ರ ದುಡ್ಡು ಹೇಳಿವಿ ಅವ್ರು ಕೊಡ್ಬೇಡ್ದ, ಅವು ಆಡ್ತವೆ ಅಂದ್ಬಿಟ್ಟು ನಾವು ಆಡಂಗಿದ್ದದ. ನನ್ನ ಮಗಳು ಕಣವ ಮಾತ್ರ ಕವನ ಒಂದು ದಿವಸ ಒಂದು ಮಾತಂದಿಲ್ಲ ನಮಗೆ, ಒಂದು ಮನ್ಸಿಗೆ ನೋವು ಮಾಡಿಲ್ಲ. ಇದೇನು ಹಿಂಗೆ ಮಾತಾಡಿಂಗೆ ನಮ್ಮನ್ನ ಚುಚ್ಚಿ ಹಿಂಗೆ ಮಾತಾಡೋಳು ಹಿಂಗೆ ಇತ್ತು. ಅಡಗಾಲ್ ಮುಂಡೆಕನ ಹಾಕೋತ್ತಾಗೆ ಅದೇನಂತ ನಾನು ಹೊಟ್ಟೆ ಉರ್ಸೋಳು. ಆವತ್ತು ಬರ್ತಡೆ ಬೇಕೇ ಬೇಕು ಅಂದ್ಲು. ನನಗೆ ಮಾಲಲ್ಲೇ ಬಟ್ಟೆ ತಗೋಬೇಕು ಅಂದ್ಬಿಟ್ಲು ಕಂತಾಯಿ. 2000 ರೂಪಾಯಿ ಬಟ್ಟೆಗೆ ಕೊಟ್ಟೆ. ಆಮೇಲಿಂದ ಅದೇನೇ ತಿರುಗಿ ಕೇಕ್ ಬೇಕು, ಡೆಕೋರೇಷನ್ ಮಾಡೋಬೇಕು, ಒಂದು 10,000 ರೂಪಾಯಿ 3,000 ರೂಪಾಯಿ. ಮನೇಲಿ ಸಣ್ಣ ಪುಟ್ಟದು ಅದು ಇದು ಬಿರಿಯಾನಿನೇ ಆಗಬೇಕು, ಕಬಾಬ್ ಆಗಬೇಕು, ಒಂದು 10,000 ರೂಪಾಯಿ ಖರ್ಚಾಯ್ತು. ಹೆಚ್ಚು ಕಮ್ಮಿ ಸಾಮಾನು ಅದೆಲ್ಲ ಸೇರಿ 4,000 ರೂಪಾಯಿ ಖರ್ಚಾಗದೆ. ಈಗ ನೋಡಿದ್ರೆ ಹೆಂಗೆ ಮಾತಾಡ್ತಾಳೆ ನೋಡು. ಅವಳಿಗೆ ಏನು ಕಮ್ಮಿ ಮಾಡಿದವು, ಬಟ್ಟೆ ಕಮ್ಮಿಯಾಗಿ ತಗೊಂಡಾಳ ಅವಳು. ನಮ್ಮ ಕವನ ಆದ್ರೆ ಬೇಕಾರೆ ಒಂದು ಟಾಪು ಒಂದು ಪ್ಯಾಂಟ್ ತಗೊಂಡು ಹೆಂಗೋ ಕಾಲ ಕಳೀತಾಳೆ. ಅವಳನ್ನ ಯಪ್ಪ ಅವಳು ನಿಂಬಿಸೋದೇ ಕಷ್ಟಕ್ಕಂತಾಯಿ. ಅವಳು ಒಪ್ಪಿಸ್ಬೇಕು ಅಂದರೆ ಸಾಧ್ಯನೇ ಇಲ್ಲ. ಒಂದೇ ಸಮಿದ್ದವ ಸುಮ್ಮನಿರು ಮಕ್ಳುಗಳು ತಲೆಗೆಡ್ಸ್ಕೊಬೇಡ. ಎಲ್ಲ ನಮ್ಮ ಮನೆ ಬರಕನ ಹೋಗು. ಸರಿಯಕ್ಕ ಆಯ್ತು, ತೀರ್ಮಾನ ಮಾಡ್ಕೊಂಡು ಯಾಕೂ ಹೇಳ್ರಕ್ಕ. ಸರಿ ಅಕ್ಕನವ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಲ್ಲ ಇವಳು ಬಾಯಲ್ಲಿ ಮುನ್ನಾಕ ಹಿಂಗ ಬುದ್ಧಿ ಕಲಿಯೋದು. ಎಲ್ಲ ನಮ್ಮ ಮಕ್ಕಳ ಮದುವೆಯಲ್ಲಿ ಮದುವೆ ಮಾಡಿ ಅವಳನ್ನ ನಮ್ದೇನು ಅಂದನೆ ಬಿಟ್ಟು ಇವಳು ಹಿಂಗೆ ಆಡ್ತಾಳಲ್ಲ. ಸರಿರಪ್ಪ ಹೇಳಿ ನೀವೇ ಏನೋ ಎಂತೋ ನನಗಂತೂ ಒಂದು ಗೊತ್ತಾಯ್ತು ಇರತ್ತಾಗೆ. ಸರಿ ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.